ಹಾಯ್ 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 ಹಾಯ್. ಇವತ್ತಿನ ಡಿಬೇಟ್ನಲ್ಲಿ ರಾಜಕೀಯ ಪಕ್ಷಗಳ ವಕ್ತಾರರು ಇಲ್ಲ. ಇರುವವರೆಲ್ಲರೂ ರಾಜಕೀಯ ಪರಿಣಿತರೇ. ರಾಜ್ಯ ರಾಜಕಾರಣ ಯಾವ ಕಡೆ ಹೋಗ್ತಾ ಇದೆ, ಬದಲಾವಣೆಯಾಗುತ್ತಾ, ಆಗಬೇಕಾದ್ರೆ ಯಾವಾಗ ಆಗುತ್ತೆ ಮತ್ತು ಯಾವ ರೀತಿಯ ಬದಲಾವಣೆ ಅಂತ ನಾವು ಮಾತಾಡ್ತಾ ಇದ್ವಿ. ಶಂಕರ್ ಶೆಟ್ಟರ್ ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ರು, ಯಾವಾಗ ಮುಖ್ಯಮಂತ್ರಿಗಳ ಬದಲಾವಣೆ ರಾಜ್ಯದಲ್ಲಿ ಆಗಿದೆಯೋ ಮೂರು ಪಕ್ಷದಲ್ಲಿ BJP, ಕಾಂಗ್ರೆಸ್, JDS ಮುಖ್ಯಮಂತ್ರಿಗಳ ಬದಲಾವಣೆ ಅಂತಾದಾಗ ಮುಂದಿನ ಎಲೆಕ್ಷನ್ ಆ ಪಕ್ಷ ಹೊಡೆತ ತಿಂದಿದೆ. ಮತ್ತೆ ಕಾರಣ ಕೊಟ್ಟು ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಅದೇ ಹೇಳಿ ರಾಮಕೃಷ್ಣ ಅವರು ಫೋನ್ ಕದ್ದಾಲಿಕೆಯಲ್ಲಿ ಇದು ಮಾಡ್ಕೊಂಡು ಹೈಕಮಾಂಡ್ ಇಳಿಬೇಕಂತ. ನೆಕ್ಸ್ಟ್ ಯಾರು ಅಂತ ಇದ್ರು ಗೊತ್ತಾ? ವೀರೇಂದ್ರ ಪಾಟೀಲ್ ಅಂತ ಇದ್ರು. ಆಗಲೂ ರಾಜೀವ್ ಗಾಂಧಿ ಏರ್ಪೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರೆ ಅವ್ರು ಹೆಲ್ತ್ ಇಲ್ಲ ಅಂತ. ಈಸ್ ರಿಯಲಿ ಪ್ಯಾರಲಿಸ್ ಅಟ್ಯಾಕ್ ಆಗಿತ್ತು, ತುಂಬ ಅವ್ರ ಆರೋಗ್ಯ ಚೆನ್ನಾಗಿದೆ, ಇನ್ನು ಅವ್ರಿಗೆ ಆಡಳಿತ ಮಾಡಲಿಕ್ಕಾಗಿಲ್ಲ ಅಂತ ಕಾರಣ ಕೊಟ್ಟು ತೆಗಿತಾರೆ. ಆಯ್ತಲ್ಲ, ಅದೊಂದು. ನೆಕ್ಸ್ಟ್ ಯಡಿಯೂರಪ್ಪ ಅಂತ ಇದ್ರು, ಯಾವುದು ಲೋಕಾಯುಕ್ತ ರಿಪೋರ್ಟ್ ಮೇಲೆ ಗೊತ್ತಲ್ಲ, ಲೋಕಾಯುಕ್ತ ರಿಪೋರ್ಟ್ ಮೇಲೆ ಯಡಿಯೂರಪ್ಪ ಫಸ್ಟ್ ಟೈಮ್ ಲೋಕಾಯುಕ್ತ ನಿಮಗೆ ಅಡ್ವಾನ್ಸ್ ಬಂದಿಯ ಪರಿಮಾರ್ಕ ಯು ಆರ್ ಇನ್ವಾಲ್ವ್ಡ್ ಇನ್ ಕೂಡ ಸೋತರು ಕಾಂಗ್ರೆಸ್. ಇದಕ್ಕೆ ಅಲ್ಲ ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಲ್ಲ ಎಕ್ಸಿಸ್ಟಿಂಗ್ ಹೇಳಿ ನಾನು ಹೇಳಿದ ಯಾವ ಕಾರಣ ಕೊಟ್ಟು ತೆಗಿಬೇಕು, ಹೌದಲ್ವಾ? ಆಯ್ತು. ಸೆಕೆಂಡ್ ಟೈಮ್ ಯಡಿಯೂರಪ್ಪ ಅಂತ ತೆಗೆದ್ರೆ ಏನು ಗೊತ್ತಾ? ಕಾರಣ ಬೇರೆ ಇರ್ಬೋದು, ಭ್ರಷ್ಟಾಚಾರ, ಬಟ್ ಅವ್ರು ಪಬ್ಲಿಕ್ ತೋರಿಸಿದ್ರು ಏಜ್ ಆಯ್ತು ಅಂತ. ಯು ಕ್ರಾಸ್ 75 ಇಯರ್ಸ್, ನಮ್ಮ ಇದ್ರ ಪ್ರಕಾರ ನಿಮಗಿಲ್ಲ 75 ಇಯರ್ಸ್ ಇಳಿ ಅಂತ. ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನಾನು ಬಿಡಲ್ಲ. ಅದು ಮುಖ್ಯಮಂತ್ರಿ ಆದಾಗಲೇ 75 ಆಗ್ಬಿಟ್ಟಿತ್ತು ಆಗಿತ್ತು. ಬಟ್ ಹೇಳಿದ್ರು ನಮ್ಗೆ ನಿಮ್ಗೆ ಏಜ್ ಅಲ್ಲ, ಅವರೇ ಸಿದ್ಧ, ಇದು ನಾವು ಹೇಳಿದಲ್ಲ, ಯಡಿಯೂರಪ್ಪನವರೇ ಹೇಳಿದ್ದು. ನಂಗೆ ಏಜ್ ಆಯ್ತು ಇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಫೋನ್ ಅವ್ರು ಕಾಯ್ತಾ ಇದ್ದೇನೆ. ನಿಮ್ಗೆ ಗೊತ್ತಿರ್ಬೋದು ಅವ್ರ ಸ್ಟೇಟ್ಮೆಂಟ್ ಎಲ್ಲ. SM ಕೃಷ್ಣ ಅವ್ರ ಮೇಲೆ ಯಾವ ಆರೋಪ ಇರಲಿಲ್ಲ. ಇಡೀ ಎಲ್ಲ ಎಕ್ಸಿಟ್ ಪೋಲ್ಗಳು SM ಕೃಷ್ಣ ರೇಷ್ಮೆ ಅವರು ಹೇಳ್ತಾ ಇರೋದು ಮುಖ್ಯಮಂತ್ರಿ ಬದಲಾವಣೆ ಆಗದೇ ಇದ್ದಾಗೂ ಸೋತಿದ್ದಾರೆ, ಆದಾಗಂತೂ ಸೋತೆ. ಯಾವುದೇ CM ಅಂತ ಈಗ ಕಾರಣ ಕೊಟ್ಟು ತೆಗ್ದಿದಾರ ಅಂತ. ಈ ಸಲ ಏನು ಕಾರಣ ಅಂತ ಕೊಡಬೇಕು? ಪಬ್ಲಿಕ್ ಈಗ CM ಅಂದ್ರೆ ಇಸ್ ದ ಪಬ್ಲಿಕ್ ಫೇಸ್, ನಾಟ್ ಈಗ ಪಾರ್ಟಿ ಪ್ರೆಸಿಡೆಂಟ್ ಯಾರನ್ನು ಮಾಡ್ಕೊಳ್ಳಿ, ಏನು ಬೇಕಾದ್ರೆ ನಮ್ಗೆ ಸಂಬಂಧ ಇಲ್ಲ. ಈಸ್ ದಿ ಪಾರ್ಟಿ ಬಿಲಾಂಗ್ಸ್ ಟು ದ ಪಾರ್ಟಿ. ನಮ್ಗೆ ಪಾರ್ಟಿ ಪ್ರೆಸಿಡೆಂಟ್ ಯಾರಾದ್ರೇನು, ಜನದಲ್ಲಿ ಯಾರಾಗ್ಲಿ ಇದೊಂದೇ ಕಂಡು ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಬಟ್ CM ಅಂತ ಹೇಳಿ ಈಸ್ ಅವರ್ ಅಜಿತ್ ಇದ್ದು ಚೀಫ್ ಮಿನಿಸ್ಟರ್, ನಂದು, ರೇಷ್ಮೆ ಅವರು, ನಾನು ಎಲ್ಲರೂ ಚೀಫ್. ಸೊ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅದು ಆ ರೀತಿ. ಸೊ ಈಗ CM ಆಗಿ ಅವರಿಗೆ ಈಗ ಏನಾದ್ರೂ ತೊಂದರೆ ಯಾಕೆ ತೆಗಿತೀರಿ ಅಂತ ರೀಸನ್ ಕೊಡ್ಬೇಕು, ಹೌದಲ್ವಾ? ಪಬ್ಲಿಕ್ ಯಾವ ರೀಸನ್ ಕೊಡ್ತಾರೆ ಈಗ ಇವರು? ಅವ್ರು ಹೇಳ್ತಾರೆ ನಾನು 5 ವರ್ಷ CM ಅಂತ ಹೇಳ್ತಾರೆ. ಒಂದ್ಸಲ ಬಜೆಟ್ ಹಚ್ಚುವ ತಕ್ಕ ನಾನೇ ಬಜೆಟ್ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಪುಣ್ಯಕ್ಕೂರು ಇದುವರೆಗೆ ಒಪ್ಪಂದ ಆಗಿಲ್ಲ ಅಂತ, ಒಪ್ಪಂದ ಆಗಿದೆ ಅಂತ ಎಲ್ಲಿನೂ ಹೇಳಿಲ್ಲ. ಅವರು ಹೇಳಿ ಆಗಿಲ್ಲ ಅಂತ ಅಷ್ಟು ಓಪನ್ ಆಗಿಲ್ಲ ಅಂತ ಹೇಳಿರ್ಬೋದು. ಬಟ್ ಆಗಿದಂತೆ ಯಾರುವರೆಗೂ ಗೊತ್ತಿಲ್ಲ. ಇವನ್ DK ಶಿವಕುಮಾರ್ ಕೂಡ ಪಬ್ಲಿಕ್ ಅಲ್ಲಿ ಒಪ್ಪಂದ ಆಗಿದೆ ಅಂತ ಯಾರು ಹೇಳಿಲ್ಲ. ಅಂಡರ್ಸ್ಟ್ಯಾಂಡಿಂಗ್. ಸೊ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಈಗ ಇದು ಹೈಕಮಾಂಡ್ ಉಂಟಲ್ಲ, ಅದು ಕೂಡ ಪರ್ಟಿಕ್ಯುಲರ್ಲಿ ಖರ್ಗೆ ಅವರು ಕರ್ನಾಟಕದವರಾಗಿ ಇಷ್ಟು ಡಿಲೇ ಮಾಡಬಾರ್ದಿತ್ತು. ಹಿ ನೋಸ್ ದಿ ಪಾಲಿಟಿಕ್ಸ್ ಆಫ್ ಕರ್ನಾಟಕ ವೆರಿ ವೆಲ್, ಹೌದಲ್ವಾ? ಈಸ್ ದ ಸುಪ್ರೀಂ. ನಾಳೆ ಹೈಕಮಾಂಡ್ ಡಿಸಿಷನ್ ಇದೆ. ಈಸ್ ಪ್ರಿಸೈಡಿಂಗ್ ದಿ ಮೀಟಿಂಗ್. ಹೈಕಮಾಂಡ್ ಅಲ್ಲಿ ಇರುವವರು ಯಾರು? ಮುಖ್ಯವಾಗಿರುವವರು ರಾಹುಲ್ ಗಾಂಧಿ, ಖರ್ಗೆ ಅವರು, PC ವೇಣುಗೋಪಾಲ್ ಮತ್ತೆ ಸುರ್ಜಿವಾಲಾ ಇನ್ಚಾರ್ಜ್ ಇರೋದು. ಮತ್ತೆ ಸೋನಿಯಾ ಗಾಂಧಿ ಅವರೆಲ್ಲ ಬಂದ್ರು ಬರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಅಥವಾ ಅವರದ್ದೊಂದು ವಾಯ್ಸ್ ಕೇಳಲಿಕ್ಕೆ ಇರ್ಬೋದು. ಸೊ ಇದು ಡಿಸಿಷನ್ ತಗೊಳ್ಳಿಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ನೆಕ್ಸ್ಟ್ ಹೈಕಮಾಂಡ್ ಪ್ರೆಸೆಂಟ್ ಮಾಡ್ತೇನೆ ಅಂತ ಹೇಳಿದರೆ, ಖರ್ಗೆ ಅವ್ರು ನಿನ್ನೆ ನೀವು ಹೇಳಿದಾಗೆ ಅಷ್ಟೊಂದು ಕುತೂಹಲದಲ್ಲಿ ಇಲ್ಲ. ತುಂಬ ಅವ್ರು ತನ್ನ ವೀಕ್ನೆಸ್ ತಾನು ಹೇಳಿಲ್ಲ, ತನ್ನ ಕೈಯಲ್ಲಿ ಇಲ್ಲ ಅಂತ ಹೇಳ್ಬಿಟ್ರು. ನನಗೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಕೈಲಿಲ್ಲ. ಹೈಕಮಾಂಡ್ ಡಿಸ್ಕಷನ್. ಈಗ ಅದು ಹೈಕಮಾಂಡ್ ಡಿಸ್ಕಷನ್ ಇನ್ನೊಂದು ಫರ್ದರ್ ನಮಗೆ ಕರ್ನಾಟಕ ಜನತೆಗೆ ಏನಂತ ಹೇಳಿದ್ರೆ, ಏನಾದರೂ ಒಂದು ಡಿಸಿಷನ್ ಕೊಡಪ್ಪ, ವೆದರ್ ಕಂಟಿನ್ಯೂಷನ್ ಆರ್ ನಾಟ್ ಕಂಟಿನ್ಯೂಷನ್. ಇಫ್ ಈಸ್ ಕಂಟಿನ್ಯೂ ಟಿಲ್ ವಾಟ್ ಟೈಮ್ ಈಸ್ ಕಂಟಿನ್ಯೂ ಅಂತ ಹೇಳಿಕ್ಕೆ ಆಗುದಿಲ್ಲ. ಅದಾಯ್ತಾ? ಪಬ್ಲಿಕ್ ಡೊಮೈನ್ ಇಲ್ಲ. ಪುನಃ ಅವರೊಟ್ಟಿಗೆ ಸೆಕೆಂಡ್ ಒಪ್ಪಂದ ಆಗಬೇಕು. ತೆಗುವುದಾದ್ರೆ ಇನ್ನೊಮ್ಮೆ ತೆಗಿಬೋದು. ಈಗ ಸದ್ಯಕ್ಕೆ ಅವರು ಚಾನ್ಸ್ ಕೊಟ್ಟು ಅವ್ರು ಕಂಟಿನ್ಯೂ ಅಂತ ಹೇಳಿದ್ರೆ ನಮ್ಗೇನು ಗೊತ್ತು, ಈಸ್ ಕಂಟಿನ್ಯೂ ಟಿಲ್ 5 years ಅಂತಲೇ. ಅವ್ರೊಳಗೆ ಏನು ಒಪ್ಪಂದ ಅದನ್ನು ಇಂಪ್ಲಿಮೆಂಟ್ ಮಾಡಲಿ. ಈ ಸಲ ಅವರು ಮತ್ತೇನು ಗೊತ್ತೀಗ ನಂಗೆ ಬಂದ ಮತ್ತೆ ಇವನ್ DK ಶಿವಕುಮಾರ್ ಈ ಗಲಾಟೆಯಲ್ಲಿ ಬೇಡಪ್ಪ ಹೋಗ್ಬಿಡುವ ಅಂತ. ಬಟ್ ಅವ್ರು ಹಿಂಬಾಲಕರು ಇದ್ದಾರಲ್ಲ, ಪರ್ಟಿಕ್ಯುಲರ್ಲಿ ಟಾಪ್ ಲೀಡರ್ಸ್ ಅಂತ, ಸೆಕೆಂಡ್ ಲೈನ್ ಲೀಡರ್ಸ್ ಇದ್ದಾರಲ್ಲ, ನಾನು ಒಂದಿನ CM ಅವ್ರು ಬಿಡುವುದಿಲ್ಲ ಅವರನ್ನು ಇಳಿಲಿಕ್ಕೆ ಅಂತ ಅದೊಂದು ಸುದ್ದಿ ಉಂಟು. ಪರಮೇಶ್ವರ್ ಒಬ್ಬನೇ ಹೇಳ್ತಾರಲ್ಲ, ಒಬ್ಬ ಪಾರ್ಟಿ ಪ್ರೆಸಿಡೆಂಟ್ ಕೂಡ ಪಾರ್ಟಿ ಪವರಿಗೆ ಬಂದರೆ ಒಬ್ಬನೇ ಕಾರಣ ಅಲ್ಲ, ಎಲ್ಲ ಕಾರಣ. ನಾನು 2014 ಇರುವಾಗ 2013-14 ಮೇಜಾರಿಟಿ ಬಂದಿತ್ತು. ನಾನು ಆಗ ಬಂದಿದ್ದೆ. ನಾನು ಇಲೆಕ್ಷನ್ ಸೋತ್ಬಿತ್ತೆ, ಕ್ಲೇಮ್ ಅದು ಡಿಫರೆಂಟ್ ಅಂತ ಹೇಳ್ತಾರೆ. ಜಾರಕಿಹೊಳಿ ಅವರು ಅದೇ ರೀತಿ ಹೇಳ್ತಾರೆ. ಸೊ ಇವರಿಗೆಲ್ಲ ಏನು ಗೊತ್ತಾ, DK ಶಿವಕುಮಾರ್ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯನಾ? ಅದು ಎಲ್ಲ ಅವ್ರದ್ದು
ಆಯ್ತಲ್ಲ. ಈಗ ಸಿದ್ದರಾಮಯ್ಯ ಒಬ್ಬ ನಡೀತಾ ಹೋಯ್ತು, ಅವರೊಟ್ಟಿಗೆ ಕೆಲ ನನಗೆ ಇನ್ನು ಡಿ ಕೆ ಶಿವಕುಮಾರ್ ಇವರೆಲ್ಲ ಇದೇ ರೀತಿ ಅಗೇನ್ಸ್ಟ್ ಕಮೆಂಟ್ ಮಾಡಿಕೊಂಡು ಒಂದ್ಸಲ ಚೀಫ್ ಮಿನಿಸ್ಟರ್ ಸೀಟಲ್ಲಿ ಕೂತ್ಕೊಂಡು ಉಂಟಲ್ಲ, ಮತ್ತೆ ಯಾರನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಕಚ್ಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ ಬರಲ್ಲ. ಏನ್ ಗೌರವ, ಏನ್ ಹೈಕಮಾಂಡ್ ಸುಮ್ಮನೆ ಏನೋ ಒಂದು ಭಯ ಭಕ್ತಿಯಿಂದ ಹೈಕಮಾಂಡ್ ಅಂತ ಹೇಳುವ ಹೈಕಮಾಂಡಿಗೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಡಿ ಕೆ ಇವರನ್ನು ಸಿದ್ದರಾಮಯ್ಯನು ಇಳಿರ ಅಂತ ಹೇಳಿ ಇಳಿಲ್ಲ, ಏನು ಮಾಡ್ಲಿಕ್ಕೆ ಆಗ್ತದೆ? ಇಳಿಗೆ ಏನಾದ್ರು ಉಂಟಾ? ಅವರ ಇಳಿಸುವ ರೈಟ್ ಇರೋದು ಯಾರು ಗೊತ್ತಾ? ಶಾಸಕಾಂಗ ಪಕ್ಷದವರಿಗೆ ಮಾತ್ರ. ಮೆಜಾರಿಟಿ MLAs ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ ಸಂವಿಧಾನಾತ್ಮಕವಾಗಿ ಮಾತಾಡ್ತಾರೆ. ಎಸ್ ಪ್ರಶಾಂತ್, ಡಾರ್ಕ್ ಹಾರ್ಸ್ ಆಗಿ ಯಾರೋ ಬರೋ ಪಾಸಿಬಿಲಿಟಿ ಬಗ್ಗೆ ರವೀಂದ್ರ ರೇಷ್ಮೆ ಅವರು ಹೇಳ್ತಾರೆ. ಅವು 1 to 10 ಇನ್ ದ ರೇಷಿಯೋ ಆಫ್ 1 to 10 ಎಷ್ಟು ಪಾಸಿಬಿಲಿಟಿ ಇದೆ? ಅಜಿತ್, ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕರು ಇದರ ಬಗ್ಗೆ ತುಂಬ ಚರ್ಚೆ ನಡೀತಿದೆ, ಕೆಲವು ಟ್ರೋಲ್ ಕೂಡ ನಡೀತಿದೆ. ಹೆಂಗೆ AICC ಅಧ್ಯಕ್ಷರು ಕಾಂಗ್ರೆಸ್ನಲ್ಲಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆಮೇಲೆ AICC ಅಧ್ಯಕ್ಷರು ಬಂದು ಇಲ್ಲ ಕರ್ನಾಟಕದ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸ್ವಾತಂತ್ರ್ಯ ಅವ್ರಿಗೇನಿರಲ್ಲ. ಗಾಂಧಿ ಪರಿವಾರವೇ ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಹೊಡೆದ್ರು